ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಕಳೆದ 1.5 ವರ್ಷದಿಂದ ಕೂಡ ಇಲ್ಲಿಯ ರೈತರು ಕೂಡ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಸ್ಥಳಕ್ಕೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಇದ್ದಾರೆ. ಈ ಬಗ್ಗೆ ಇಲ್ಲಿಯ ರೈತರು ಕೂಡ ಮಾತಾಡಕ್ಕೆ ಸಿದ್ಧ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸರ್, ಇವತ್ತು ಕುಮಾರಸ್ವಾಮಿ ಅವರು ಈ ಒಂದು ಜಾಗಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ಕಷ್ಟಗಳನ್ನ ಕೇಳಿ ಒಂದು ಸಾಥನ್ನ ನೀಡ್ಲಿಕ್ಕೆ ಬರ್ತಾ ಇದ್ದಾರೆ, ಏನ್ ಹೇಳ್ತೀರಿ? ಸರ್, ಇಲ್ಲಿ ಮನೆ ಕುಮಾರಣ್ಣವರು ಮತ್ತು ಮನೆ ಡಿ ಕೆ ಶಿವಕುಮಾರ್ ಅವರು ಚರ್ಚೆಗೆ, ಬಹಿರಂಗ ಚರ್ಚೆಗೆ ಆಹ್ವಾನ ಕೊಟ್ಕೊಂಡಿದ್ರು. ಅವರೇನು ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬರಲಿ, ಚರ್ಚೆ ಮಾಡೋಣ, 5 ಜನ ಕರ್ಕೊಂಬನ್ನಿ ನಿಮ್ಮ ಅಂತ ಹೇಳಿದ್ರು. ನಿಮ್ಮ ಕಡೆಯವ್ರನ್ನ 5 ಜನ ಕರ್ಕೊಂಬನ್ನಿ, ವಿಧಾನಸೌಧದಲ್ಲಿ ಚರ್ಚೆ ಮಾಡೋಣ ಅಂತ. ಇಲ್ಲಿ 5 ಜನ ರೈತರಿಲ್ಲ, ಇಲ್ಲಿ ಸಾವಿರಾರು ಜನ ರೈತರಿದ್ದೀವಿ. 5 ಜನ ಹೋಗಿ ಸಾವಿರಾರು ಜನ ರೈತರನ್ನ ಸಮಸ್ಯೆನ ಬಗೆಹರಿಸೋಕ್ಕಾಗಲ್ಲ. ಅದಕ್ಕೆ ಏನು ಹೇಳಿದ್ರು ಕುಮಾರಣ್ಣವರು, ಇಲ್ಲೇ ಬೈರ್ಮಳಕ್ಕೆ ಬನ್ನಿ, ಸಮಸ್ಯೆ ಎಲ್ಲಿದೆಯೋ ಅಲ್ಲೇ ನಾವು ಪರಿಹಾರ ಕಂಡುಕೊಬೇಕು, ನೀವು ಬೈರ್ಮಳಕ್ಕೆ ಬನ್ನಿ ಅಂತ ಹೇಳಿದ್ರು, ಆಹ್ವಾನ ಕೊಟ್ಟಿದ್ರು. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೋ ಬರಲ್ವೋ ಗೊತ್ತಿಲ್ಲ. ಆದರೆ ಕುಮಾರಣ್ಣವರು ಅವ್ರು ಹೇಳಿದ ಮಾತು ಪ್ರಕಾರ ಬರ್ತಾ ಇದ್ದಾರೆ. ಅದರಿಂದ ನಾವು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಾವು ಸೇರಿದ್ದೀವಿ ರೈತರುಗಳು. ಅಂದರೆ ನಾವು ಈ ಭೂ ಸ್ವಾಧೀನದ ವಿರೋಧವಾಗಿರೋರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇಲ್ಲಿ ಜನ ಸೇರಿದ್ದೀವಿ. ಬರಲಿ, ಅವ್ರು ಏನು ಪರಿಹಾರ ಮಾಡ್ತಾರೋ ಮಾಡಲಿ, ನಾವು ಅದಕ್ಕೋಸ್ಕರ ಅವ್ರಿಗೂ ಬರುವಿಕೆಗೆ ನಾವು ಕಾಯ್ತಾ ಇದ್ದೀವಿ. ಅದರಿಂದ ಎಲ್ಲ ನಾವು ಇನ್ನೂ ಹೊರಗಡೆ ಜನಗಳು, ನಮ್ಮ ರೈತರುಗಳೆಲ್ಲ ಬರ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ಪರ ವಿರೋಧ ಅನ್ನೋದು ಇದೆ. ವಿರೋಧ ಮಾಡ್ತಿರೋರು ನಮ್ಮ ಗ್ರಾಮದ ರೈತರುಗಳೇ, ನಮಗೆ ಪರ ರಕ್ವೇರ್ಬೇಕು ಅನ್ನೋರು ನಮ್ಮ ಗ್ರಾಮದ ರೈತರುಗಳೇ. ಎಲ್ಲರಲ್ಲೂ ಏನೊಂದು ಮನವಿ ಅಂದರೆ, ನಮ್ಮ 2 ಪಂಚಾಯತಿ ರೈತರುಗಳೇ ಇಲ್ಲಿ ಇರಬೇಕು. ಹೊರಗಡೆಯಿಂದ ನಾವು ಕರ್ಕೊಂಬಂದು ಸ್ಟ್ರೆಂತ್ ತೋರಿಸ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀನಿ ಅನ್ನೋದು ಅದು ಒಳ್ಳೆ ಲಕ್ಷಣ ಅಲ್ಲ. ದಯವಿಟ್ಟು ಮಾಧ್ಯಮದವರು ಇದನ್ನು ಹೇಳಿ. ಯಾಕೆಂದರೆ ಇಲ್ಲಿನ 2 ಪಂಚಾಯತಿ ರೈತರುಗಳು ಎಲ್ಲರೂ, ಪ್ರತಿಯೊಬ್ಬರೂ ನಮ್ಮ ಭೂ ಸ್ವಾಧೀನ ವಿರೋಧವಾಗಿರೋರು ಮತ್ತು ಆಧಾರು ಮತ್ತು ಪಾಣಿ ಸಮೇತ ಬಂದಿದ್ದಾರೆ. ಅಲ್ಲಿ ನಮ್ಮ ಅಕ್ವೈರ್ ಬೇಕು ಅನ್ನೋರು ರೈತರೇ ಆಗಿದ್ದರೆ ಅವರು ಆಧಾರ ಮತ್ತು ಪಾಣಿ ಸಮೇತ ಅವರು ಬಂದಿರಬೇಕು. ಅದು ಬಿಟ್ಬಿಟ್ಟು ಹೊರಗಡೆ ನಮ್ಮಲ್ಲಿ ಇಲ್ಲಿ ಯಾರು ಕೂತಿದ್ರು ದಯವಿಟ್ಟು ಪೊಲೀಸ್ ಸಿಬ್ಬಂದಿಯವ್ರಿಗೆ ಮನವಿ ಮಾಡಿದ್ದೀವಿ ನಾವು. ಇಲ್ಲಿರೋರು ಯಾರೇ ನಮ್ಮ 2 ಪಂಚಾಯತಿ ಗ್ರಾಮದವರು ಅಲ್ಲದೆ ಹೊರಗಡೆ ಬಂದಿದ್ರೆ ದಯವಿಟ್ಟು ಅವ್ರನ್ನ ಹೊರಗಡೆ ಕಳಿಸಿ ಅಂತ ನಾವೇ ಕೇಳ್ಕೊಂಡಿದ್ದೀವಿ. ನಮ್ಮೇಲಿರೋರನ್ನ, ಅವರಲ್ಲಿ ಇರೋದ್ರು ಹೊರಗಡೆಯಿಂದ ಬಂದಿದ್ರೆ ದಯವಿಟ್ಟು ಅವ್ರನ್ನೂ ಹೊರಗಡೆ ಕಳಿಸ್ಬೇಕು ಅಂತ ನಾವು ಪೊಲೀಸ್ ಸಿಬ್ಬಂದಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ಗೊಂದಲಕ್ಕೆ ಕಾರಣ ಆಗಬಾರ್ದು. ಇಲ್ಲಿ ಸಮಸ್ಯೆ ಇರೋದು ಇಲ್ಲಿ ನಿಷ್ಠಾವಂತ ರೈತರುಗಳದು. ಅವರು ಪರ ಇರೋರು ನಮ್ಮ ಅಣ್ಣ ತಮ್ಮದಿರೇ, ಅವರು ನಮ್ಮ ಅಣ್ಣ ತಮ್ಮದಿರೇನೆ. ಅವರು ಪರ ಕೊಟ್ಕೊಳ್ಳಿ, ಸಂತೋಷ. ನಾವು ಕೊಡಲ್ಲ ಅಂತ ಹೇಳ್ತಿದ್ದೀವಿ, ವಿರೋಧವಾಗಿದ್ದೀವಿ. ನಾವು ಇಲ್ಲಿ ರೈತರುಗಳಿದ್ದೀವಿ, ನಮ್ಮದು ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ, ಅವ್ರದ್ದು ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ. ನಾವು ದಯವಿಟ್ಟು ಅಲ್ಲಿ ಕೇಳ್ಕೊತಾ ನಿಮ್ಮ ಮಾಧ್ಯಮದವ್ರ ಹತ್ರನೂ ನಾವು ಕೇಳ್ಕೊತಾ ಇದ್ದೀವಿ. ಸರ್, ಇವತ್ತು ಕುಮಾರಸ್ವಾಮಿ ಅವರು ಈ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ, ಏನು ಹೇಳ್ತೀರಿ? ಅಣ್ಣ, ಅವರು ಬರ್ತಾ ಇದ್ದಾರೆ. ಯಾಕಂದ್ರೆ ಏನೋ ಲೆಟರ್ ಬರ್ದಿದ್ರಂತೆ ಡಿ ಕೆ ಅವರು. ನಾನು ಹೇಳ್ತಾ ಇರೋದು, ನಮ್ಮ ಭೂಮಿ ಬಗ್ಗೆ ಮಾತಾಡೋಕ್ಕೆ ಯಾವುದೋ ರೂಮ್ ಒಳಗಡೆ ಬಾಕ್ಲು ಹಾಕೊಂಡು ಯಾಕೆ ಮಾತಾಡಬೇಕು? ಅದಾದ್ಮೇಲೆ ಇಷ್ಟು ದಿನ ಇರಲಿಲ್ಲ, 1.5 ವರ್ಷದಿಂದ ನಾವು ಇಲ್ಲಿ ಕಾಯ್ತಾ ಇದ್ದೀವಿ. ನಮಗೆ ಟೆಂಟ್ ಹಾಕಕ್ಕೆ ಬಿಟ್ಟಿರಲ್ಲ. ಇವರು ಒಂದೇ ದಿನಕ್ಕೆ ರೋಡಲ್ಲಿ ಟೆಂಟ್ ಹಾಕಕ್ಕೆ ಕೊಟ್ಟಿದ್ದಾರೆ. ನಿನ್ನೆ ನೋಡ್ರೆ ಮೈಸೂರಿಂದ ರೈತರ ಸಂಘದವ್ರು ಬಂದಿದ್ರು, ಮೈಸೂರು, ಮಂಡ್ಯ, ಹಾಸನದಿಂದ. ಅವ್ರನ್ನ ತಡೆದು ಗಲಾಟೆ ಮಾಡಿದ್ದಾರೆ. ಅದಾದ್ಮೇಲೆ ಏನು ಮಾಡಿದ್ದಾರೆ, ಅವ್ರು ನಮ್ಮ ನಗರ ಅಂತ ಒಂದು ಪೇಜ್ ಇದೆ, ಅಲ್ಲಿ ಹೋಗಿ ನೋಡ್ಬೋದು. ಕೃಷ್ಣಾರೆಡ್ಡಿನ ತಡೆದಿರಿ ಅಂತ ಹಾಕಿದ್ದಾರೆ, ಕೆ ಆರ್ ಎಸ್ ಪಾರ್ಟಿ ಅವ್ರನ್ನ. ನೀವು ಅಲ್ಲಿ ನೋಡಿರ್ಬೋದು, ಆ ಗಾಡಿ ಮೇಲೆ ಹಸಿರು ಕಲರ್ ಸೈರನ್ ಇದೆ. ಒಳಗಡೆ ಇರೋರೆಲ್ಲ ರೈತರನ್ನ ಹಿಡಿದು ಹೊಡೆದಿದ್ದಾರೆ ನಿನ್ನೆ. ಅದಕ್ಕೇನು ಉತ್ತರ ಕೊಡ್ತೀರಾ ಕೊಡ್ರಿ. ಆಮೇಲೆ ಯಾರೋ ಡಿ ಕೆ ಸುರೇಶ್ ಅವ್ರು ಏನು ಹೇಳ್ತಿದ್ದಾರೆ, ಇಲ್ಲೆಲ್ಲ ನಾವೆಲ್ಲ JDS ಅಂತೆ ಅವ್ರ ಪ್ರಕಾರ. ಹಂಗಾರೆ ಅಲ್ಲಿರೋರೆಲ್ಲ ಕಾಂಗ್ರೆಸ್ಸಾ? ಅದಕ್ಕೊಂದು ಉತ್ತರ ಕೊಡ್ರಿ. ಅದಾದ್ಮೇಲೆ ಮಾತಿದ್ರೆ 80 ಅಂತಾರೆ ಎಲ್ಲ ಕಾಂಗ್ರೆಸ್. 80% ಇರೋರು ನೀವೇನಕ್ಕೆ ಹೋರಾಟ ಮಾಡ್ತಿದ್ದೀರಾ? ನಾಳೆ ಬನ್ರಿ, 80% ನಿಮ್ಗೆ ಇಲ್ಲಿ ಬರಕ್ಕೆ ಬೇಡ, ಅಲ್ಲಿಂದನೇ ಮಾಡಲಿ, ವಿಧಾನಸೌಧದಿಂದನೇ 80% ಲಿಸ್ಟ್ ಬಿಡಲಿ. ಆಚೆ ನಾಡಿದ್ದು ಏನಾದ್ರು ಫೈನಲ್ ನೋಟಿಫಿಕೇಶನ್ ಕೊಡಲಿ, ಅದರಿಂದ ಆಚೆಗೆ ದುಡ್ಡು ಹಾಕೊಂಡು ಹೋಗ್ಲಿ ಅಕೌಂಟ್ಗೆ. ಏನು ಹೋರಾಟ ಮಾಡೋಂಥದ್ದು ಏನಿದೆ? ನಾವು ಇವ್ರ ಪ್ರಕಾರ ನಾವು ಕಡಿಮೆ ಜನ ಇದ್ದೀವಿ, ನಾವು ಹೋರಾಟ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಇವ್ರು ಆಲ್ರೆಡಿ ಮೆಜಾರಿಟಿ ಇರೋರು ಏನಕ್ಕೆ ಹೋರಾಟ ಮಾಡ್ತಾರೆ? ಯಾವ ನೋಡ್ತಿರೋ ಟಿ ವಿರೋ ಅವರೆಲ್ಲ ಉತ್ತರ ಕೊಡಪ್ಪ. 80% ಇವ್ರು ಇರ್ಬೇಕಾದ್ರೆ ಹೋರಾಟ ಮಾಡೋ ಅಂಥದ್ದು ಏನಿದೆ? ಇಷ್ಟು ದಿನ ಇರಲ್ಲ, ಕುಮಾರಸ್ವಾಮಿ ಬರ್ತೀನಿ ಅನ್ಸಕ್ಕೆ ಹಾಕೊಳ್ಳೋದಂತೆ. ನಾವು ಪಕ್ಷ ಗಿಕ್ಷ ಅಂತ ಹೋಗಲ್ಲ, ಯಾರನ್ನ ಬರಲಿ ನಿಧಾನ ಕೇಳಿ. ರೈತರ ಸಂಘದವ್ರ ತಡೆದಿ ಹೊಡೆಯೋಂಥದ್ದು ಏನಿತ್ತು? ಬಾಲಕೃಷ್ಣ ಹೇಳ್ತಾರೆ, ರೈತರ ಸಂಘದವ್ರ ಮನೆ 22ನೇ ತಾರೀಕು ಬಂದವ್ರೆ, ದುಡ್ಡು ಕೊಟ್ಟು ಬಂದವ್ರೆ ಅಂತ. ದುಡ್ಡು ಇಸ್ಕೊಂಡು ಬಂದವ್ರೆ. ಒಂದು ಸಾಕ್ಷಿ ಬಿಡ್ಲಿ, ಇಲ್ಲ ಏನೋ ವಿಡಿಯೋ ಇದ್ರೆ ಕಾಲ್ಗಳು ರೆಕಾರ್ಡ್ ಇದ್ರೆ ಬಿಡ್ಲಿ. ಇಲ್ಲ ಅಂದ್ರೆ ರೈತರ ಸಂಘದವ್ರ ಮೊದಲು ಕ್ಷಮೆ ಕೇಳಬೇಕು. ಶಶಿಕಾಂತ್ ಗುರೂಜಿ ಅವರು ನಮ್ಮ ಸಪೋರ್ಟ್ಗಿದ್ದಾರೆ. ಅವ್ರು ಹೇಳಿದ್ದಾರೆ ನಾವು ಬಂದೇ ಬರ್ತೀವಿ ಅಂತ. ಅವ್ರ ಕಡೆಯಿಂದ 31 ಜಿಲ್ಲೆಯಿಂದ ಜನಗಳನ್ನ ಕರ್ಕೊಬರ್ತಿದ್ದಾರೆ. ನಾವು ದೊಡ್ಡದಾಗಿ ಹೋರಾಟ ಮಾಡ್ತೀವಿ. ಇವತ್ತು ಮೊನ್ನೆ ಒಂದು ಕಾರಲ್ಲಿ ಬಂದಾಗ ತಡೆದವ್ರಲ್ಲ, ನಾವು 10 ಲಕ್ಷ ಜನಕ್ಕಿಂತ ಜಾಸ್ತಿ ಬರ್ತೀವಿ ಅಂತ ಹೇಳಿದ್ದಾರೆ. ಅವಾಗ ತಡೀಲಿ, ಅವಾಗ ನೋಡೋಣ, ಒಂದು ಕೈ ಆಗೇ ಬಿಡಲಿ. ಏನನ್ನ ಕುಮಾರಸ್ವಾಮಿ ಅವರು ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಮನವಿಯನ್ನ ಮಾಡ್ತೀವಿ, ನಮಗೆ ಹೆಚ್ಚಿನ ಇನ್ನೂ ಬೆಲೆ ಕೊಡಿಸಿ, ಮರಗಳಿಗಾಗಿರ್ಬೋದು ಅಥವಾ ಬೇರೆ ಬೇರೆ ಬೆಳೆಗಳಿಗಾಗಿರ್ಬೋದು ಹೆಚ್ಚಿನ ಬೆಲೆಯನ್ನು ಕೊಡಿಸಿದ್ರೆ ನಮ್ಗೆ ಉಪಯೋಗ ಆಗುತ್ತೆ, ಹಂಗಂತ ನಾವು ಮನವಿ ಮಾಡ್ತೀವಿ ಅಂತ ಪರ ಇರ್ತಕ್ಕಂಥ ರೈತರು ಕೂಡ ಹೇಳ್ತಾರೆ. ಶಾಂತ ರೀತಿಲಿ ಮಾಡಲಿ, ಅದೇನು ತಪ್ಪೇನಲ್ಲ, ನಾನು ತಪ್ಪು ಅಂತ ಹೇಳಲ್ಲ. ಆಮೇಲೆ ಇನ್ನೊಂದೇನಂದ್ರೆ, ಇವ್ರು ಮಾತಾದ್ರೆ ಅವ್ರ ಹತ್ರ ಇರೋದು ಆನ್ಸರ್ ಏನು? 2006 ಕುಮಾರಸ್ವಾಮಿ ರೆಡ್ ಝೋನ್, ನೀರ್ಕೊಳೆ, ಈ 4 ಬಿಟ್ಟು ಈಗ ಒಂದೊಂದಕ್ಕೂ ಒಂದೊಂದು ಉದಾಹರಣೆ ಕೊಡ್ತೀನಿ. ಕುಮಾರಸ್ವಾಮಿ ರೆಡ್ ಝೋನ್ ಮಾಡಿದ್ರು, ಬಾರಪ್ಪ ನೀನು ತೆಗಿ, ನಿನ್ನ ಕೈಲಿ ಆಗಲ್ವಾ, ಬಿಡು, ಬರೋರು ಯಾರೋ ನೆಕ್ಸ್ಟ್ ತೆಗಿತೀನಿ ಅಂತ ಹೇಳವ್ರೆ. ಜೈಲ್ಗೆ ಹೋಗ್ತೀನಿ ಅಂತಾನೆ. 6,00,000 6,000 ಕುಟುಂಬಕ್ಕಿಂತ ಇವ್ನು ಜೈಲ್ಗೆ ಹೋಗೋದೇ ಪಿಕ್ಚರ್ನ ಹೋಗ್ಲಿ ಬಿಡ್ರಿ.
ಇವ್ರು ಏನಂತಾರೋ ಜನಗೋಸ್ಕರ ಮಾಡ್ತೀನಿ. ಇವ್ರು ಸ್ಯಾಲ್ರಿಗೆ ಮಾಡಂಗಿದ್ರೆ ಇವ್ರು ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಕೊಂಡು ಸಂಬಳ ತಗೋಬೋದು. ಜನಗಳು ಸೇವೆ ಮಾಡಕ್ ಬಂದ್ರೆ ಜೈಲ್ಗೆ ಹೋಗಕ್ಕೆ ಎದುರ್ಕೋತೀನಿ ಅಂದ್ರೆ ಇದ್ಯಾವ್ದಿದು? ಅಧಿಕಾರ ಬೇಕು ಅಂದ್ರೆ ಜೈಲ್ಗೆ ಹೋಗ್ಬೇಕು. ಅದಾದ್ಮೇಲೆ ಇನ್ನೊಂದು ಕೊಳೆ ನೀರು ಅಂದ್ರೆ ಶುದ್ಧಿ ಮಾಡ್ಕೊಡ್ಲಿ. ನಾವೇ ಇವಾಗ ಕೊಳೆ ನೀರಲ್ಲಿ ನಮ್ಮ ಹೊಸೂರಲ್ಲೆಲ್ಲ 1-2-3 ಜನ ನಾವು ಬಿಟ್ರೆ ನಾವೆಲ್ಲ ಬೋರ್ ನೀರು. ಹಂಗಾರೆ ಇವ್ರು ಕೊಳೆ ನೀರವ್ರು ಭೂಮಿ ಮಾಡ್ಕೊಳ್ಳಿ, ಯಾರು ಬಂದು ಚೆಕ್ ಮಾಡ್ಲಿ, ಕೊಳೆ ನೀರು ವ್ಯವಸಾಯ ಮಾಡ್ಕೊಳ್ಳಿ. ನಾವು ಬೋರಲ್ಲಿ ನೀರು ಬಿಡ್ತಾರೆ, ನಾವೇ ಬಿಡ್ಬೇಕು ನಾನು ಹೇಳೋದು. ಆಮೇಲೆ ಇನ್ನೊಂದೇನು ಹೇಳ್ತಾರೆ, ರೆಡ್ ಝೋನ್ ಅಂತ. ರೆಡ್ ಝೋನಿಂದ ನಾವು ಇಲ್ಲಿವರೆಗೂ ನಾವು ಊಟ ಉಂಡಿಲ್ವಾ, ನಾವು ಯಾರು ಹಸ್ಕೊಂಡಿದ್ವಾ, ನಾವು ಯಾರೋ ಹೋರಾಟ ಮಾಡಿದ್ದೀವ, ನಾವು ರೈತರುಗಳು ಬೆಲೆ ಕಡಿಮೆ ಇದೆ ಅಂತ ಯಾವತ್ತೂ ಹೋರಾಟ ಮಾಡಿದ್ದೀವ? 1.5 ತಿಂಗಳಿಂದ ಕರೆಂಟೇ ಕೊಡ್ತಲ್ಲ. ಏನಕ್ಕೆ ಕೊಡ್ತಾ ಇಲ್ಲ ಇವ್ರು ಕರೆಕ್ಟಾಗಿ? ನಮ್ಮ ನೀರುಗಳೆಲ್ಲ ಬಾಳೆ ಎಲ್ಲ ಒಣಗ್ತಾ ಇವೆ. ನೀರು ಯಾರು ಕೊಡ್ತಾರೆ? ಹೆಂಗೋ ನಮ್ಮ ಅದೃಷ್ಟಕ್ಕೆ ಮಳೆ ಹೋಗ್ತಾ ಇದೆ ಅವಾಗ ಒಂದ್ಸಲ, ಇಲ್ಲಾಂದ್ರೆ ನಮ್ಮೆಲ್ಲ ಬೆಳೆಗಳೆಲ್ಲ ಹೋಗ್ತವೆ. ಕರೆಂಟ್ಗಳು ಕರೆಕ್ಟಾಗಿ ಕೊಡ್ತಾ ಇಲ್ಲ. ಆಮೇಲೆ ಇನ್ನೊಂದೇನು ಹೇಳ್ತಾರೆ, ರೆಡ್ ಝೋನ್ ಅಂತ ಹೇಳಿದೆಲ್ಲ. ಈಗ ರೆಡ್ ಝೋನ್ ಅಂದಮೇಲೆ ಏನು ನಮ್ಗೆ ಅಭಿವೃದ್ಧಿ ಆಗಿಲ್ಲ? ಕುಕ್ಕರ್ ಫ್ಯಾಕ್ಟ್ರಿ ಇಲ್ವಾ, ಜೋಳದ ಫ್ಯಾಕ್ಟ್ರಿ ಇಲ್ವಾ, 5 ಬಾರ್ ಇಲ್ವಾ, ಸ್ಕೂಲ್ ಇಲ್ವಾ, ಇನ್ನೇನು ಬೇಕು? ಕಾಲೇಜ್ ಇಲ್ವಾ? ಇಲ್ಲೇ ಕಾಲೇಜ್ ಇದೆ. ಪೆಟ್ರೋಲ್ ಬಂಕ್ 5 ಕಿಲೋಮೀಟರ್ಗೆ ಒಂದೊಂದು ಪೆಟ್ರೋಲ್ ಬಂಕ್ ಅದು. ಇನ್ನೇನು ಬೇಕು ನಮಗೆ? ಅಂಗಡಿಗಳಿಲ್ವಾ, ಬಾರ್ಗಳಿಲ್ವಾ, ಏನು ಬೇಕು ನಮಗೆ? ಎಲ್ಲ ಅನುಕೂಲಗಳು ನಮ್ಗವೆ. ಏನು ಇವ್ರ ಪ್ರಕಾರ ಅಲ್ಲಿಗೆಲ್ಲ ಕನ್ವೆನ್ಷನ್ ಇಲ್ವಾ, ರೆಸಾರ್ಟ್ ಇಲ್ವಾ, ಇನ್ನೇನು ಬೇಕು? ನಾನು ರೆಡ್ ಝೋನ್ ಅಂದ್ರೆ ಏನೋ ಒಂದು ಅರ್ಥ ಆಗಿಲ್ಲ. ಅವ್ನು ಯಾರು ರೆಡ್ ಝೋನ್ ಮಾಡ್ದ ಸರಿ, ಕುಮಾರಸ್ವಾಮಿ ತಪ್ಪು ಮಾಡ್ದೆ, ಇನ್ನು ಕರೆಕ್ಟಾಗಿ ಮಾಡಲಿ. ಈಗ ಹೆಂಗಾದ್ರೆ ಕುಮಾರಸ್ವಾಮಿ ಪ್ಲ್ಯಾನ್ ಮಾಡ್ದಂತೆ ಏನು ಬ್ಯಾಂಕ್ ದರೋಡೆ ಮಾಡೋಕ್ಕೆ, ಈಗ ಹೋಗ್ಬಿಟ್ಟು ಬ್ಯಾಂಕ್ ದರೋಡೆ ಮಾಡ್ಬಿಡೋದು. ಅರೆಸ್ಟ್ ಮಾಡೋದು ಯಾರನ್ನ? ಪ್ಲ್ಯಾನ್ ಮಾಡ್ದವ್ನು ಅರೆಸ್ಟ್ ಮಾಡೋದು, ದರೋಡೆ ಮಾಡ್ದವ್ನು ಬಿಟ್ಬಿಡೋದು. ಇದಕ್ಕೇನು ಉತ್ತರ? ನೀವು ಕರ್ನಾಟಕದಿಂದ ಯಾರು ನೋಡ್ತೀರೋ ಅವರೆಲ್ಲ ನಮ್ಗೆ ಉತ್ತರ ಕೊಡ್ರಿ ಅಷ್ಟೇ. ಸರ್, ಈಗ ಕುಮಾರಸ್ವಾಮಿ ಅವರು ಈ ಭಾಗಕ್ಕೆ ಬರ್ತಿದ್ದಾರೆ, ಏನು ಹೇಳ್ತೀರಿ? ನಾವು ಯಾವುದೇ ಕಾರಣಕ್ಕೂ ಜಮೀನು ಕೊಡಲ್ಲ ಅಂತ. ನಾವು ದುಡ್ಕೊಂಡು ತಿನ್ನೋರು, ನಾವು ಸೋಮಾರಿಗಳಲ್ಲ. DK ಶಿವಕುಮಾರ್ದಿದ್ರೆ ಅವ್ರು ಮಾರ್ಕೊಳ್ಳಿ, ನಮ್ಮದಕ್ಕೆ ಯಾಕೆ ಬಂದು ಇದು ಮಾಡ್ತಾರೆ, ಕುದ್ದಾಟ ಮಾಡ್ತಾರೆ? ಅವ್ರ ಹತ್ರ ಏನಾರ ನಾವು ಭಿಕ್ಷಾ ಬೇಡಕ್ಕೆ ಹೋಗಿದ್ದೀವಿ? ನಮ್ಮ ಹತ್ರ ಅವ್ರು ಬಂದು ಭಿಕ್ಷಾ ಬೇಡ ಓಟ್ ಹಾಕಿಸ್ಕೊಂಡವ್ರೆ. ನಮ್ಮನ್ನು ಅಧಿಕಾರ ಮಾಡೋಕೆ ಅವ್ರು ಯಾರು? ನಾವು ದುಡ್ದು ತಿನ್ನೋರು, ಸೋಮಾರಿಗಳಲ್ಲ ನಾವು. ನೋಡಿ ಈಗೂ ಸರ್, ಈಗ ಕುಮಾರಸ್ವಾಮಿ ಅವರು ಬಂದ್ರೆ ಒಂದ್ ಕಡೆ ಮನವಿ ಮಾಡ್ತೀವಿ, ಮಾತು ಕೇಳಿಲ್ಲ ಅಂತ ಪ್ರತಿಭಟನೆ ಮಾಡ್ತೀವಿ ಅಂತಾರೆ. ಸರ್, ಮೊದಲನೇದಾಗಿ ನಾವು ಹೇಳಬೇಕು ಅಂದರೆ, ನಾವು ನಿಷ್ಠಾವಂತ ರೈತರು, ಯಾವುದೇ ಕಾರಣಕ್ಕೂ ಭೂಮಿ ಬಿಡಲ್ಲ. ನಂತರ ನಾವು ಹೇಳಬೇಕು ಅಂದರೆ, ಇಡೀ ಸರ್ಕಾರ ಏನು ಮಾಡ್ತಾ ಇದೆ ಪ್ಲ್ಯಾನು ಅಂದರೆ, ನಮ್ಮ ರೈತಾಪಿ ವರ್ಗ ಕಷ್ಟ ಸುಖನ ಕೇಳೋದಕ್ಕೆ ಇಡೀ ಕರ್ನಾಟಕದ ರೈತಾಪಿ ವರ್ಗ ನಮ್ಮ ಭಾಗಕ್ಕೆ ಬರ್ತಾ ಇದೆ. ಸೊ ಅವ್ರನ್ನ ಹತ್ತಿಕ್ಕೋ ಅಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಸ್ವಾಮಿ, ಸರ್ಕಾರ ನೀವು ರೈತಾಪಿ ವರ್ಗದ ಪ್ರಕಾರ ನೀವು ಪರ ಇದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ, ಮತ್ತೆ ಮೊನ್ನೆ ಬಂದಂಥ ರೈತಾಪಿ ವರ್ಗನ ನೀವ್ಯಾಕೆ ಹಿಂಸೆ ಕೊಟ್ರಿ? ಅವ್ರು ಹೊಡೆದ್ರಿ, ಕಲ್ಲಲ್ಲಿ ಹೊಡೆದ್ರಿ, ತಡೆದ್ರಿ, ಅವ್ರು ಕೇಳಿದ್ರಿ. ಯಾಕೆ ರೈತಾಪಿ ವರ್ಗದ ಕಷ್ಟನ ಅವ್ರು ಕೇಳ್ಬಾರ್ದ? ಬೇರೆ ರೈತಾಪಿ ವರ್ಗ ಕೇಳ್ಬಾರ್ದ? ನಿಮ್ದು ಈ ಥರ ದೌರ್ಜನ್ಯ ಸರ್ಕಾರನ ಇಡೀ ಕರ್ನಾಟಕ ನೋಡ್ತಾ ಇದೆ. ಸೊ ಹಾಗಾಗಿ 2028ಕ್ಕೆ ನಿಮ್ಮ ಸರ್ಕಾರ ಬೀಳೋದಂತೂ ಗ್ಯಾರಂಟಿ. ಸೊ ನಮ್ಮ ಬಿಡದಿ ಬೈರ್ಮಂಗ್ಲ ಪಂಚಾಯತಿ ಕಡೆಯಿಂದ ಹೇಳೋದಾದ್ರೆ, ರೈತರ ಪರವಾಗಿ ಹೇಳೋದಾದ್ರೆ, ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡಲ್ಲ. ರಾಜಕೀಯ ಮಾಡ್ಲಿಕ್ಕಾಗಿ ಕುಮಾರಸ್ವಾಮಿ ಅವರು ರೈತರ ಪರವಾಗಿ ಅಂದ್ರೆ ವಿರೋಧವಾಗಿರ್ತಕ್ಕಂಥವ್ರಿಗೆ ಸಾಥ್ ಕೊಡ್ಲಿಕ್ಕೆ ಬರ್ತಿದ್ದಾರೆ ಅಂತ. ಸರ್, ಕುಮಾರಸ್ವಾಮಿ ಅವರು ಇವಾಗ ಬರ್ತಾ ಇರೋ ಉದ್ದೇಶ, ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡಿದರೆ ಬಂದು ಚರ್ಚೆ ಮಾಡಲಿ ಅಂತ ಅವರು ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಸೊ ಆ ವೇದಿಕೆನ ಯೂಸ್ ಮಾಡ್ಕೊಳ್ಳಿ ಸರ್ಕಾರ, ತೋರಿಸ್ಲಿ ಜನಕ್ಕೆ ಯಾರು ತಪ್ಪು ಮಾಡ್ತಿದ್ದಾರೆ ಅಂತ. ಸೊ ನೀವೆಲ್ಲೋ ವಿಧಾನಸೌಧದಲ್ಲಿ ಕೂತ್ಕೊಂಡು ಹೇಳೋದಲ್ಲ ಸ್ವಾಮಿ, ನಾವು ಕಷ್ಟದಲ್ಲಿರೋರು ಈ ಬೈರಮಂಗ್ಲ ಮತ್ತು ಕಂಚಕಾಣಿ ಪಂಚಾಯಿತಿಯ ರೈತರು. ನಮ್ಮ ಮುಂದೆ ಬಂದು ಮಾತಾಡಿ, ನಮ್ಮ ಜಮೀನು, ನಮ್ಮ ಆಸ್ತಿ, ನಮ್ಮ ಬದುಕು ನೀವೆಲ್ಲೋ ಕೂತ್ಕೊಂಡು ಮಾತಾಡಿದ್ರೆ ಅದು ನ್ಯಾಯನಾ? ಇಲ್ಲಿ ಬಂದು ಮಾತಾಡಿ, ನಮ್ಗೆ ನ್ಯಾಯ ಕೊಡಿಸಿ, ತೋರಿಸ್ತೀವಿ ನಮ್ಮ ಸಂಖ್ಯೆ ಎಷ್ಟಿದೆ ಅಂತ, ವಿರೋಧ ಎಷ್ಟಿದೆ ಅಂದ್ಬಿಟ್ಟು ನಾವು ತೋರಿಸ್ತೀವಿ. ಸೊ ನಮ್ಮ ಕರ್ನಾಟಕದ ಜನತೆ ನೋಡುತ್ತೆ, ನಮ್ಮ ಭಾರತದ ಜನತೆ ನೋಡುತ್ತೆ. ಸೊ ರೈತ ಪರ ನಿಲ್ಲುವಂತಹ ಹಸಿರು ಸೈನ್ಯಗಳು ಎಷ್ಟೋ ಇದೆ, ಅವರೆಲ್ಲ ನಿಲ್ಲುತ್ತೆ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ. ಇಷ್ಟು ಈ ಭಾಗದ ರೈತರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಅರ್ಷಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಬಿಡದಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.